ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ರಾಮಲಿಂಗಾರೆಡ್ಡಿ ಅವರಿಗಿಲ್ಲ ಬೆಂಗಳೂರು ಅಭಿವೃದ್ಧಿ ಖಾತೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ರಾಮಲಿಂಗಾರೆಡ್ಡಿ ಅವರ ಡಿಮ್ಯಾಂಡ್ಗೆ ಒಪ್ಪಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ರು, ಕೊಡಬೇಕು ಅಂಥೇಳಿ ಪಟ್ಟನ್ನ ಹಿಡಿದಿದ್ರು. ಸಾಧ್ಯವೇ ಇಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಕ್ಲಿಯರ್ ಕಟ್ ಆಗಿ ವರಿಷ್ಠರು ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈಗ ರಾಮಲಿಂಗಾರೆಡ್ಡಿ ಅವರು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ, ಕುತೂಹಲ. ಅವರ ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ಒಪ್ಪಲ್ಲ ಅಂತ ಹೇಳಿದೆ. ಇರುವ ಖಾತೆಯಲ್ಲಿಯೇ ಮುಂದುವರ್ಕೊಂಡು ಹೋಗಿ ಅಂತ ಹೇಳ್ತಾ ಇದೆ. ಆ ಖಾತೆ ಆದ್ರೆ ನನಗೆ ಬೇಡವೇ ಬೇಡ ಅಂತ ಹೇಳಿ ರಾಜೀನಾಮೆಯನ್ನು ಕೂಡ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಸ್ಪಷ್ಟವಾಗಿ ಹೇಳಿದಾರಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಜಲಸಂಪನ್ಮೂಲ ಖಾತೆಯ ಜೊತೆಗೆ ಹೆಚ್ಚುವರಿ ಖಾತೆ ಒಂದನ್ನು ಕೊಡ್ತೀವಿ, ಅನುಸರಿಸ್ಕೊಂಡು ಹೋಗಿ. ಇದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಂತಹ ಭರವಸೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು, ಇಲ್ಲಾಂದ್ರೆ ಶಾಸಕನಾಗಿರ್ತೇನೆ ಅಂತ ಹೇಳಿ ಏನು ಡಿಮ್ಯಾಂಡ್ ಇಟ್ಟಿದ್ರೋ ಅದಕ್ಕೆ ಈಗ ವರಿಷ್ಠರು ಕೊಟ್ಟಂತಹ ಉತ್ತರ ಇದಾಗಿದೆ. ಈಗ ಏನು ಮಾಡ್ತಾರೆ ರಾಮಲಿಂಗಾರೆಡ್ಡಿ ಅವರು ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಜಲಸಂಪನ್ಮೂಲ ಖಾತೆ ಆದರೆ ನನಗೆ ಸಚಿವ ಸ್ಥಾನವೇ ಬೇಡ ಅಂಥೇಳಿ ಕೈ ಮುಗಿದಿದ್ರು. ರಾಜೀನಾಮೆಯ ಪತ್ರವನ್ನು ತಮ್ಮ ಆಪ್ತರ ಮೂಲಕ ವಿಧಾನಸೌಧಕ್ಕೆ ತಲುಪಿಸಿದ್ರು. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ವಾಟ್ಸ್ಆಪ್ ಮೂಲಕವೇ ರಾಜೀನಾಮೆಯ ಪತ್ರವನ್ನು ಕಳುಹಿಸಿಕೊಟ್ಟಿದ್ರು. ಕೊನೆ ಕ್ಷಣದವರೆಗೂ ಕೂಡ ನಾವು ಅವರು ಮನವೊಲಿಸುವಂತಹ ಕೆಲಸವನ್ನು ಮಾಡ್ತೀವಿ, ನನ್ನ ಸ್ನೇಹಿತರವರು ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಕೂತು ಬಗೆಹರಿಸ್ಕೊಳ್ತೀವಿ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಬಟ್ ಈಗ ಬ್ಯಾಕ್ ಟು ಬ್ಯಾಕ್ ಸುರ್ಜೇವಾಲಾ ಅವರ ಜೊತೆಗೆ ನಡೆಸಿದಂತಹ ಮೀಟಿಂಗ್ನ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಒಂದು ಸ್ಪಷ್ಟ ಮೆಸೇಜನ್ನು ಕೊಟ್ಟಿದ್ದಾರಂತೆ ರಾಮಲಿಂಗಾರೆಡ್ಡಿ ಅವರಿಗೆ, ಯಾವುದೇ ಕಾರಣಕ್ಕೂ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನಿಮಗೆ ಕೊಡೋದಕ್ಕಾಗಲ್ಲ. ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಹೈಕಮಾಂಡ್ನಿಂದ ಮೆಸೇಜ್ ಕ್ಲಿಯರ್ ಆಗಿದೆ. ಈಗ ರಾಮಲಿಂಗಾರೆಡ್ಡಿ ಅವರು ಏನು ಮಾಡಬಹುದು ಅಂತ ಹೇಳಿ? ಖಂಡಿತ, ಯಾಕಂದರೆ ಅದು ನಿನ್ನೆಯಿಂದ ನಡೀತಿರುವಂಥ ರಾಜಿ ಸಂಧಾನ ಇವತ್ತು ಬೆಳಗ್ಗೆಯೂ ಕೂಡ ರಾಜಿ ಸಂಧಾನ ಆಗಿದೆ, ಸಂಜೆಯೂ ಕೂಡ ನಡೆದಿದೆ. ಅಂದರೆ ಅವರ ಬೇಡಿಕೆಗೆ ಒಪ್ಪಿಕೊಂಡು ಅವ್ರು ಹೇಳಿದಂತೆ ಕೇಳಿದ್ದೆ ಹೌದಾದರೆ ನಾಳೆ ಇನ್ನೊಬ್ಬರು ಬರ್ತಾರೆ, ನಿನ್ನೆಯೇ ಮತ್ತೊಂದು ಧ್ವನಿ ಎದ್ದಿತ್ತು ಅನ್ನುವಂಥ ಒಂದು ಸ್ಪಷ್ಟವಾದ ನಿಲುವಿಗೆ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯ ಬದಲು ಅವರಿಗೆ ಕೊಟ್ಟ ಖಾತೆ ಜೊತೆಗೆ ಅಡಿಷನಲ್ ಆಗಿ ಖಾತೆ ಅಥವಾ ಪರ್ಯಾಯವಾಗಿ ಬೇರೆ ಯಾವುದಾದ್ರೂ ಖಾತೆ ಬೇಕಾ ಅನ್ನುವಂಥ ವಿಚಾರವನ್ನಷ್ಟೇ ಈಗ ಚರ್ಚೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯ ಬದಲಾವಣೆ ಮಾಡುವಂಥ ಪ್ರಶ್ನೆ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ಸಭೆಯಲ್ಲಿ. ಹಾಗಾಗಿ ಈಗ ಅದನ್ನು ಸುರ್ಜೇವಾಲಾ ಅವರು ಘೋಷಣೆ ಮಾಡ್ತಾರಾ ಅಥವಾ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಘೋಷಣೆ ಮಾಡ್ತಾರೆ ಅನ್ನೋದು ಇರುವಂಥ ಕುತೂಹಲ. ಯಾಕಂದರೆ ಸುರ್ಜೇವಾಲಾ ಅವರು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿ ಮಾತನಾಡಲಿದ್ದಾರೆ. ಈಗ ಅಲ್ಲಿ ಏನು ಹೇಳ್ತಾರೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಬಹುತೇಕ ಅವರಿಗೆ ಖಾತೆಯಲ್ಲಿ ಬದಲಾವಣೆ ಮಾಡಿಕೊಡುವಂಥದ್ದಿಲ್ಲ, ಬೇಕಾದರೆ ಬೇರೆ ಖಾತೆ ಅಥವಾ ಇರುವ ಖಾತೆಯ ಜೊತೆಗೆ ಹೆಚ್ಚುವರಿ ಖಾತೆ ಇಷ್ಟನ್ನು ಕೊಡುವ ಬಗ್ಗೆ ಇವತ್ತಿನ ಸಭೆಯಲ್ಲಿ ಭರವಸೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಪ್ರೇಮ್. ಸುಖೇಶ್, ಈ ಹಿಂದೆ 23ರ ಚುನಾವಣೆಯ ನಂತರ ಸಾರಿಗೆ ಖಾತೆಯನ್ನು ಕೊಟ್ಟಾಗಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಇದೇ ರೀತಿ ಅಸಮಾಧಾನ ಹೊರಹಾಕಿದ್ರು. ಸಾರಿಗೆಯ ಜೊತೆಗೆ ಮುಜರಾಯಿ ಇಲಾಖೆಯನ್ನು ಎಕ್ಸ್ಟ್ರಾ ರಾಮಲಿಂಗಾರೆಡ್ಡಿ ಅವರಿಗೆ ವಹಿಸುವಂತಹ ಕೆಲಸ ಆಗಿತ್ತು. ಬಟ್ ಈ ಬಾರಿಯೂ ಕೂಡ ಅದೇ ರೀತಿ ಅಸ್ತ್ರ ಪ್ರಯೋಗಿಸಿದ್ರೆ ಅದು ವರ್ಕೌಟ್ ಆಗೋ ಸಾಧ್ಯತೆ ಇದೆಯಾ ರಾಮಲಿಂಗಾರೆಡ್ಡಿ ವಿಚಾರದಲ್ಲಿ? ಕಳೆದ ಬಾರಿ ಅವರು ಕೇಳಿದಕ್ಕೂ ಈ ಬಾರಿ ಕೇಳಿದಕ್ಕೂ ಸಾಕಷ್ಟು ವ್ಯತ್ಯಾಸ ಇದ್ದಂತೆ ಕಾಣಿಸ್ತಾ ಇದೆ. ಕಳೆದ ಬಾರಿ ಅವರ ಹಿಂದೆಯೂ ಕೂಡ ನಾನು ಸಾರಿಗೆ ಇಲಾಖೆ ನಿರ್ವಹಿಸಿದ್ದೀನಿ, ಈಗ ಬೇಡ ಅನ್ನುವಂಥ ಡಿಮ್ಯಾಂಡ್ ಇತ್ತು, ಜೊತೆಗೆ ಕೊಟ್ಟಿರುವ ಖಾತೆಗಿಂತ ಇನ್ನೂ ಒಳ್ಳೆ ಖಾತೆ ಕೊಡಿ ಅಂತ ಕೇಳಿದರು. ಆದರೆ ಈ ಬಾರಿ ಕೇಳ್ತಾ ಇರುವಂಥದ್ದು ಅವರು ಪರ್ಟಿಕ್ಯುಲರ್ ಆಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ಕೊಡಿ ಅನ್ನುವಂಥದ್ದು.